ಕೇಂದ್ರ ಸಚಿವರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂತಹ ಅನೇಕ ಬಾಂಬ್ ಬ್ಲಾಸ್ಟ್ ನಡೆದಿವೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದ ಸಿಎಂ ಸಚಿವರು ಕೆಲ ಶಾಸಕರು ತುಷ್ಟೀಕರಣವನ್ನ ಮಾಡ್ತಾ ಇದ್ದಾರೆ. ಭಯೋತ್ಪಾದಕ ಘಟನೆಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಇದೇ ವೇಳೆ ನಾರಾಯಣ ಸ್ವಾಮಿ ಅವರು ಆಗ್ರಹವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬಾಂಬ್ ಬ್ಲಾಸ್ಟ್ ಯಾರು ಮಾಡಿದ್ರು ಅಂತ, ಪಾಕಿಸ್ತಾನ ಜಿಂದಾಬಾದ್ ಯಾರು ಮಾಡಿದ್ರು ಅಂತ ಅದನ್ನು ಟ್ರ್ಯಾಕ್ ಮಾಡಬೇಕಾಗಿತ್ತು. ನಾಚಿಕೆ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೊಂದು ಸಾರಿ ಈ ಪ್ರಕರಣ ನಡೆದಂತೆ ಜಾಗೃತ ಆಗಬೇಕಂತ ಸಂದೇಶ ನೀಡ್ತೀವಿ. TMTC ಬಸ್ಸಲ್ಲಿ ಬರ್ತಾರೆ, ಕೆಫೆನಲ್ಲಿ ಬಾಂಬ್ ಇಟ್ಟು ಹೋಗ್ತಾರೆ ಅಂತಂದ್ರೆ ಯಾವ ರೀತಿಯಾದಂಥ ಭದ್ರತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಈಗ ಈ ದೇಶದ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ. ನನಗೆ ಸೆಂಟ್ರಲ್ ಜೈಲ್ ಇದೆ. ಸೆಂಟ್ರಲ್ ಜೈಲಿಗೆ ಯಾವ್ಯಾವ ಮೂಲೆಯಿಂದ ಯಾವ್ಯಾವ ಆ್ಯಂಗಲಿಂದ ಫೋನ್ ಬರ್ತದೆ, ಯಾವ ಆ್ಯಂಗಲ್ ಯಾವ ಫೋನ್ ಎಲ್ಲ ಹಾದು ಹೋಗ್ತದೆ ಅಂತ ಟೆಕ್ನಾಲಜಿ ಇದೆ. ಬಾಂಬ್ ಬ್ಲಾಸ್ಟ್ ಯಾರು ಮಾಡಿದ್ರು ಅಂತ, ಪಾಕಿಸ್ತಾನ ಜಿಂದಾಬಾದ್ ಯಾರು ಮಾಡಿದ್ರು ಅಂತ ಅದನ್ನು ಟ್ರ್ಯಾಕ್ ಮಾಡಬೇಕಾಗಿತ್ತು. ನಾಚಿಕೆ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೊಂದು ಸಾರಿ ಈ ಪ್ರಕರಣ ನಡೆದಂತೆ ಜಾಗೃತ ಆಗಬೇಕಂತ ಸಂದೇಶ ನೀಡ್ತೀವಿ. TMTC ಬಸ್ಸಲ್ಲಿ ಬರ್ತಾರೆ, ಕೆಫೆನಲ್ಲಿ ಬಾಂಬ್ ಇಟ್ಟು ಹೋಗ್ತಾರೆ ಅಂತಂದ್ರೆ ಯಾವ ರೀತಿಯಾದಂಥ ಭದ್ರತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.